ಸ್ನೇಹಿತರೆ ನಮಸ್ಕಾರ. ಏನು ಜಾಸ್ತಿ ದಿವಸ ವೀಡಿಯೋಗೆ ಬರ್ತಾ ಇದೆ ಅಂತಂದರೆ ಸ್ನೇಹಿತರೆ, ಇವತ್ತು ನಾವು ಅದ್ಭುತವಾದ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಎಲ್ಲಿ ಬರ್ತದೆ, ಎಲ್ಲಿ ಬರ್ತದಪ್ಪ, ಯಾವ ಥರ ಇದಪ್ಪ, ಯಾವ ಥರ ವೀಡಿಯೋ ಇದಪ್ಪ ಅಂತ ಎಲ್ಲ ಥರದ ಮಾಹಿತಿ ವೀಡಿಯೋನ ಕೊಡ್ತಾ ಇದ್ದು. ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೋಡ್ತಾನೆ ಇರಿ. ನೋಡ್ತಾ ಇದ್ರೆ ಇನ್ನೂ ಇಂಟ್ರೆಸ್ಟ್ ಆಗೇ ಇದೆ. ಈ ವಿಡಿಯೋ ಫುಲ್ ಎಂಡ್ವರ್ಕು ನೋಡಿದ್ರೆ ನೋಡಿ ಸ್ನೇಹಿತರೆ, ಪಯಣ ಅಂತೇಳ್ಬಿಟ್ಟು ಈ ಪಯಣ ಎಲ್ಲಿ ಬರುತ್ತೆ ಅಂತೆಲ್ಲ ಥರದ ಮಾಹಿತಿ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮಾಹಿತಿನೇ ಕೊಟ್ಟಿದ್ದೀನಿ. ಈ ವಿಡಿಯೋ ಇದರೊಳಗೆ ಏನಿದಪ್ಪ ಅಂತ ಎಲ್ಲ ಥರದ ಆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಸ್ ಮಾಡಿಕೊಂಡ್ರೆ ಇನ್ನು ಸಿಗೋಲ್ಲ ಈ ಥರ ವೀಡಿಯೋಗಳೆಲ್ಲೂ. ಈ ಥರ ಇವು ಕೂಡ ಸಿಗೋಲ್ಲ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನೋಡಿ ಪಯಣ, ಇದೇ ಪಯಣ ಅಂತೇಳ್ಬಿಟ್ಟು ಇದು ಬಂದು ಪಕ್ಕದಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲೇ ಹೈವೇ ಹೋಗ್ತಾ ಇದೆ. ಇದೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ನೋಡಬೇಕಂದ್ರೆ ಎಲ್ಲಿ ಬರುತ್ತಪ್ಪ ಅಂತ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋ ಫುಲ್ ವಿಡಿಯೋ ತೋಡಿದ್ರೆ ನಿಮ್ಗೆ ಗೊತ್ತಾಗೋದು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಒಳಗೆ ಹೋಗೋಣ. ಏನೇನಿದೆ ಅಂತೆಲ್ಲ ಥರದ ಮಾಹಿತಿ ನಿಮ್ಮ ತಾವು ಹಂಚ್ಕೊಳ್ತೀನಿ. ಆದಮೇಲೆ ಏನು ಹೆಂಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಿಸ್ ಮಾಡದೆ ಲೈಕ್ ಕೊಡ್ತಾ ಇರಬೇಕು ಅಂತ ಹೇಳ್ತಾ ನಾನು ನಿಮ್ಮ ಮಂಜುನಾಥ್ BN ಕನ್ನಡ ಟ್ರಾವೆಲರ್ ಮಾತಾಡ್ತಾರೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನು ಕೆಳಕ್ಕೆ ಹೋಗ್ತಾ ಇದ್ದರೆ ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರು. ಇನ್ನು -1 ಅಂತ ಮಾಡಿದ್ದಾರೆ. -1 ಅನ್ನೋದು ಇನ್ನೂ ಬೇಜನ್ ಕಾರ್ಗಳು ಮಾಡಿದ್ದಾರೆ ನೋಡಿ. ಇಲ್ಲೊಂದು ಎಲ್ಲ ಫೋಟೋಗಳು ತೆಗೆಸ್ಕೊತಾ ಇರ್ತಾರೆ. ನೀವು ಕೂಡ ಬೇಕಾದ್ರೆ ಬಂದು ಎಂಜಾಯ್ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ಬೋದು. ನನ್ನ ಮಗಳೆಲ್ಲ ಓದ್ತಾ ಇದ್ದಾರೆ, ನನ್ನ ಮಗನೂ ಬಂದಿದ್ದಾನೆ, ಮತ್ತು ಫ್ಯಾಮಿಲಿ ಎಲ್ಲ ಬಂದಿರೋದು ನಾವು ನೋಡಿ. ಇಲ್ಲೆಲ್ಲ ಇನ್ನೂ ಏನೇನಿದೆ ನನ್ನ ಮಗಳು ಫುಲ್ ಖುಷಿ ಬೀಳ್ತಾ ಇದ್ದಾಳೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಯಾಕಂದರೆ ಚೆನ್ನಾಗಿದ್ದಾವೆ ಅವೆಲ್ಲ. ಈ ನೆಕ್ಸ್ಟ್ ಇವೆಲ್ಲ ಮೆಮೊರೀಸ್ ಮಾತ್ರನೇ. ನೆಕ್ಸ್ಟ್ ಫ್ಯೂಚರಲ್ಲಿ ಇವೆಲ್ಲ ಇನ್ನು ಸಿಗಲ್ಲ ನಮಗೆ. ನಾವೇ ನೋಡೋಕ್ಕೆ ಸಿಗಲಿಲ್ಲ, ಇನ್ನು ನಮ್ಮ ಮಕ್ಳಿಗೆಲ್ಲ ಸಿಗಲ್ಲ. ಇದು ನೋಡಿ ಬರೀ ಓಲ್ಡ್ ಜೀಪು. ಮೇಡಮ್ ಮುಂದೆ ಹೇಳ್ಕೊಂಡು ನೋಡಿ. ಇಲ್ಲಿ ಬಂದಮೇಲೆ ಬಜಾಜ್ ಅವ್ರದ್ದು ಚೇತಕ್ ಬೈಕ್ಗಳು, ಬೆನ್ಸು ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಇದ್ದಾವೆ. ನೋಡಿ ಲಾರಿ, ಇದು ಮೋಸ್ಟ್ಲಿ ಮಿಲ್ಟ್ರಿ ಲಾರಿ ಥರ, ಆರ್ಮಿ ಲಾರಿ ಇದೇ ಥರ ಇರೋದು. ಆರ್ಮಿ ಲಾರಿಗೆಲ್ಲ ಹಿಂಗೆ ಇರೋದ್ರಿಂದ ಟೈರು ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ. 1981 ಬಂದು ಪ್ರಜೆಲ್ 260 ಮಿಲ್ಟ್ರಿ ಟ್ರಕ್. ನಾನು ಹೇಳಿಲ್ವಾ ಮಿಲ್ಟ್ರಿ ಟ್ರಕ್ ಇದು. ಆ ಕಾಲದಲ್ಲಿ 1981 ಮಿಲ್ಟ್ರಿ ಟ್ರಕ್ ನೋಡಿ ಈ ಥರ ಐತಂತೆ. ಟೈರ್ಗಳು ನೋಡಿ, ಇದೆಲ್ಲ ಗೌರ್ಮೆಂಟ್ ಯೂಸ್ ಮಾಡ್ತದೆ. ಚವರ್ಲೆಟು ಎಲ್ಲ ಅದರದ್ದು ಗಾಡಿಗಳು ನಮ್ಮ ಸ್ಟೇಟಸ್ ಏನಂತೇಳಿ ಅಲ್ಲೇ ಬರೆದುಬಿಟ್ಟಿರ್ತಾರೆ. ಸಾಯಿ ಫಿಂಗರು 1967 ಇದ್ಯಾವುದು, ಇವೆಲ್ಲ ಆರ್ಮಿವು. ಈ ಕಡೆ ನೋಡಿ, ಟ್ಯಾಂಕರು, ಏನೋ ಫೈರಿಂಗ್ ಟ್ಯಾಂಕರ್ ಅಂದ್ಕೊಂತೀರ ಮೋಸ್ಟ್ಲಿ ನೋಡಿ. ಇಲ್ಲಿ ಇದೆಲ್ಲ ಆರ್ಮಿ ಇವ್ರದ್ದು. ಇದು ಚೆನ್ನಾಗಿದೆ ನೋಡಿ. ಇದು ಮೇಲೆ ಒಳಗೆ ನಿಂತ್ಕೊಂಡು ಅವಾಗ ಮಾಡ್ತಾಯಿದ್ದು, ಇದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ದು. ಇದು 1945 ಏನಿದು ಕಾಶ್ಮೀರ್ ಮಾರ್ಕ್ ಅಂತ ಹೇಳ್ಬಿಟ್ಟು ವೆಹಿಕಲ್ಲು ನೋಡಿ. ಇಲ್ಲೆಲ್ಲ ಇನ್ನೂ ಚೆನ್ನಾಗಿದೆ ನೋಡಿ. ಲಾರಿಗಳು, ಈ ಥರ ಲಾರಿಗಳು ಇವೆಲ್ಲನೂ 1973 ಲಾರಿ, 1940 ಪುಷ್ಪ ಮೂವಿಗಳ ಲಾರಿಗಳು ಯೂಸ್ ಮಾಡ್ತಾರಲ್ಲ. ಧರ್ಮಸ್ಥಳ ಅಂತ ನೋಡಿ. ಇವೆಲ್ಲ ಪುಷ್ಪ ಮೂವಿ ಇದೇ ಥರ ಸೇಮ್ ಲಾರಿಗಳು ಯೂಸ್ ಮಾಡಿದ್ರಲ್ಲ. ಇವಲ್ಲ, ದಯವಿಟ್ಟು ಹಂಗೆ ತಿಳ್ಕೊಂಬೇಡಿ. ಇವಲ್ಲ ನಿಸಾನ್ ನೋಡಿ. ಕಾರ್ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ, ಸಾಕಾಗಿದೆ ನೋಡೋಕ್ಕಂತೂ ಮಸ್ತಾಗಿದೆ. ವಾವ್, ಇದು ವಿಷ್ಣುವರ್ಧನ್ ನೋಡಿ ಸ್ನೇಹಿತರೆ. ವಿಷ್ಣುವರ್ಧನ್ ಕಾರು, ವಿಷ್ಣುವರ್ಧನ್ ಯೂಸ್ ಮಾಡಿದ ಕಾಲಕ್ಕೆ ಅವ್ರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಅವ್ರು ಯೂಸ್ ಮಾಡ್ತಾಯಿದ್ರು, ಅವ್ರದ್ದೇನಾ? ನೋಡಿ ಸ್ನೇಹಿತರೆ, ವಿಷ್ಣುವರ್ಧನ್ ನಮ್ಮ ಕರ್ನಾಟಕ ಸಾರ್ವಭೌಮ ಹೀರೋ ಆಗಿದ್ದ ವಿಷ್ಣುವರ್ಧನ್ ಅವ್ರದ್ದು ಇದು ಕಾರ್ ಅಂತೆ. ಅವ್ರು ಕೊಟ್ಟಿರೋದು, ಇಲ್ಲಿ ಎಕ್ಸಿಬಿಷನ್ ಕೊಟ್ಟಿರೋದು. ಚೆನ್ನಾಗಿದೆ, ಗುಡ್, ಸೂಪರ್. 1957 ಎಲ್ಲಿಂಗೇನು P8 1100 ಸೆಲೆಕ್ಟೆಡು. ಏನೇನೋ ಬರ್ತಿದ್ದಾರೆ, ಬಟ್ ಏನೇನೋ ಅಂತಲ್ಲ, ನೋಡ್ಬೇಕು ಇವನ್ ತೋಟನೆಲ್ಲ. ನೋಡಿದ್ರೇ ನಮಗೂ ಆ ಕಾಲದ ಈ ಥರ ಇದ್ವಾ ಅನ್ನೋ ಮೈಂಡ್ ಸೆಟ್ ಬರ್ತದೆ. ನೆಕ್ಸ್ಟು ಹೋಗ್ತಾ ನಾವೆಲ್ಲನೂ ಕಂಪ್ಯೂಟ್ರ್ ಈಗ ಹೋಗ್ತಾ ಇದ್ದೀರಿ. ಅಂದರೆ ಏನೂ ಗೊತ್ತಿಲ್ಲ ಅನ್ನಂಗೂ ಇಲ್ಲ, ಗೊತ್ತಾಯ್ತು ಅನ್ನಂಗೂ ಇಲ್ಲ, ಆ ಮಟ್ಟದಲ್ಲಿ ಹೋಗ್ತಾ ಇದೆ ಈಗ. ಅದಕ್ಕೋಸ್ಕರ ಇನ್ನೊಂದು ಬನ್ನಿ, ಇಲ್ಲೊಂದು ಕಾರ್ ಇದೆ ನೋಡಿಸಿ.
ಇದನ್ನು ಸಖತ್ತಾಗಿದೆ MOE 286 ಅಂತ ನೋಡಿ. ವಾವ್ ನೋಡಿ ಸ್ನೇಹಿತರೆ, ಸೂಪರಪ್ಪ, ಸಖತ್ತಾಗಿದೆ. ಏನಂದರೆ ಒಂಥರ ಏನೋ ಒಂಥರ ಎಲ್ಲೋ ಖುಷಿ. ಇದು ಆ ಕಾಲದ ಬೆನ್ಸು 2008 ನೋಡಿ, ಬೆನ್ಸು 1983 ಬೆನ್ಸು. ಇವೆಲ್ಲ ಮೋಸ್ಟ್ಲಿ ಸ್ಪಾನ್ಸರ್ ಮಾಡಿರ್ತಾರೆ ಅಂತ ಗಿಫ್ಟ್ ಕೊಟ್ಬಿಡ್ತಾರೆ. ಯಾಕಂದರೆ ಯಾರು ಯೂಸ್ ಮಾಡೋರಲ್ಲ, ಅವ್ರು ತೊಗೊಂಬಂದು ಇವ್ರು ಕೊಟ್ಬಿಡ್ತಾರೆ. ಎಕ್ಸಿಬಿಷನಲ್ಲಿ ಮಡಗಲಿ ಮೋಸ್ಟ್ಲಿ ನನಗೇನೋ ಗೊತ್ತಾಗಲೇ ನಾವು ಕಂಡೀಷನ್ ಇರ್ಬೋದಲ್ಲ, ಮೋಸ್ಟ್ಲಿ ಹಂಗೆ ಅನ್ಕೊಂತೀನಿ ನನಗೇನೋ. ಬಾ ಎಷ್ಟು ಹೋದ್ರೂ ಇನ್ನೂ ಅಂತ ಓದ್ತಾನೆ ಇದ್ದಾವೆ ನೋಡಿ. ಇದ್ಯಾವ್ದು ನೋಡಿ, ಡೆಲ್ಲಿ 2025 ಜಾಗ್ವಾರು 1989 ಬಂದು ಕಾಡಲಿಕ್ ಫಿಟ್ ಫುಡ್ ಅಂತೇನೋ. ಓಹೋ ಏನೇನೋ ಇದೆ ಸ್ನೇಹಿತರೆ ನೋಡಿ. ಇದು ಬಂದು ಮೈಸೂರು ಕಾಲದ ಅಂಬಾಸಿಡರು, ಅಂದರೆ ಇದು ಅಂಬಾಸಿಡರು ಮೈಸೂರು ಕಾಲದಲ್ಲಿ ಮಾಡಲ್ 1962 ಮಾಡಲ್ ಗಾಡಿ ಇದು. ವೀರೇಂದ್ರ ಹೆಗ್ಡೆ ಅವರ ಫೋಟೋ ಇದೆ. ಮತ್ತು ಶ್ರೀ ವೀರೇಂದ್ರ ಹೆಗ್ಡೆ ನೋಡಿ ಇಲ್ಲಿದೆ ಫುಲ್ಲು ರೂಟ್ ಮ್ಯಾಪ್. ಇದು ನೋಡಿ, ಇಲ್ಲಿದೆ ರೂಟ್ ಮ್ಯಾಪ್ ನೋಡಿ, ಈ ಥರ ಇದೆ ರೂಟ್ ಮ್ಯಾಪ್. ನೀವು ನೋಡಿಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಮುಂದೆ ಪಾರ್ಕೆಲ್ಲ ಇದೆ, ಮಾಡ್ಬೋದು. ಎಲ್ಲ ಹಳೇ ಕಾಲದ ಬಂಡಿಗಳಿದ್ದಾವೆ ಸ್ನೇಹಿತರೆ ನೋಡಿ. ಹಳೇ ಕಾಲದ ಎತ್ತಿನ ಗಾಡಿಗಳ ಚಕ್ರಗಳು, ಮತ್ತು ಹಳೇ ಕಾಲದ ಸೈಕಲ್ಗಳದ್ದು, ಮೋಟ್ರ್ ಸೈಕಲ್ದು ಎಲ್ಲ ಇದ್ದಾವೆ. ಹಳೇ ಕಾಲದ ಬಂಡಿಗಳು ನೋಡಿ, ಇದು ಕುದುರೆದು ಚೆನ್ನಾಗಿದೆ, ಸಖತ್ತಾಗಿದೆ. ನೋಡ್ಕೊಂಡು ಹೋಗ್ತಾ ಇದ್ರೆ ಮಸ್ತಾಗಿದೆ. ಎತ್ತಿನ ಗಾಡಿಗಳು ನೋಡಿ ಇನ್ನೂ ಇದ್ದದೆ ನೋಡಿ. ಇಲ್ಲಿ ಕೂಡ ಏನು ಇದೆ. ಎತ್ತಿನ ಗಾಡಿ ನೋಡಿ. ನಮ್ಮೂರಲ್ಲೆಲ್ಲ ಇತ್ತಿದ್ದು ಮುಂಚೆ. ನೋಡಿ, ಇದು ಬಂದು 1925 Fiat 501 ಅಂತ ಹೇಳ್ಬಿಟ್ಟು ಅವು MSC ನೋಡಿ, ಹಳೇ ಕಾಲಗಳದು. ಇಟ್ಕೊಳ್ಳೋಣ 1931 ಇದ್ಯಾವುದು ಅಂದರೆ ಆ ಕಾಲದ ಜೀಪುಗಳು ಎಲ್ಲ ರೆಡಿ ಮಾಡಿದಾರಲ್ಲ, ಅದು ಸಂತೋಷ ಬಿಡಬೇಕು. ಅಲ್ಲಿ ಹಿಡಿಯೋಣ ನಡಿಯಮ್ಮ, ಅಲ್ಲಿ ಹಿಡಿಯೋ ನಡಿ. ಟು ನಾಟ್ ಟಚ್ ಅಂದರೆ ಟಚ್ ಮಾಡಬಾರ್ದು, ಹಂಗೇನು ಡೈರೆಕ್ಟಾಗಿ ನೋಡ್ಕೊಂಡು ಹೋಗ್ಬೋದು. ಹಳೆ ಕಾಲದ್ದು ಆವಾಗ ಈ ರಾಜರ ಕಾಲದಲ್ಲಿ ಮತ್ತು ಈ ಇಂಗ್ಲೀಷರ ಆಡಳಿತದಲ್ಲಿ ಇವನ್ನೆಲ್ಲ ನೋಡ್ತಾ ಇದ್ದಿದ್ದು ನೋಡಿ. ಎಲ್ಲ ಮೈಸೂರು ಕಾಲದಲ್ಲಿ MOEB ಅಂದರೆ ಮೈಸೂರು ಪೇಡಲ್ಲಿ 1947 ನೋಡಿ, ಅಂಬಾಸಿಡರು. 1947 ಸಖತ್ತಾಗಿದೆ ನೋಡಿ. ಇದು ನೋಡಿರ್ತೀರಿ ಆಲ್ರೆಡಿ ಆಲ್ಮೋಸ್ಟು. ಆಮೇಲೆ ಈಗ ಆಗ ಕಾಡುಗಳ ದೋಣಿಗಳಿಗೆ ಎತ್ಕೊಂಡು ಹೋಗ್ತಾರಲ್ಲ, ಅದು ನೋಡಿ ಇಲ್ಲಿದೆ. ಇದ್ಯಾವುದು 1947 ಜಾಗ್ವಾರ. ನೋಡಿಸಿದ್ದೀನಿ ಡೈಮರ್ ಡಿ ಅಂತ ಹೇಳ್ಬಿಟ್ಟು. ಇದ್ಯಾವುದು ಚೆನ್ನಾಗಿದೆ ಕಾರ್ ಕೂಡ. ಇವರೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ, ಇವರೆಲ್ಲ ಯೂಸ್ ಮಾಡಿರೋರೆ ಎಲ್ಲನೂ. ಆಮೇಲೆ ಬೈಕ್ಲು ಜಾವಾ ಇದೆ, ಯಮಹಾ RX 100 ಇದೆ. ಇನ್ನೂ ಕೆಳಗೆ ಕೂಡ ಇದ್ದಂಗಿದೆ, ಬಟ್ ನೋಡೋಕೆ ಸಖತ್ತಾಗಿದೆ. ಬುಲೆಟ್ ಇದೆ, ಎಕ್ಸ್ಪ್ಲೋರರ್ ಇದೆ. ಆ ಕಾಲ ನೋಡಿ ಬೈಕ್ಲು ಚೆನ್ನಾಗಿದೆ. ಕೆಳಗೆ ಕೂಡ ಇದೆ. ಮ್ಯೂಸಿಯಂ ನೋಡ್ಬೋದು, ಮಕ್ಕಳಿಗೆ ತೋರ್ಸೋಕೆ ಆ ಕಾಲದ. ನಾನು ಕೂಡ ಇಷ್ಟು ಗಾಡಿಗಳು ನೋಡಿರಲಿಲ್ಲ, ನೋಡಿಸ್ಬೋದು ಆರಾಮಾಗಿ. ಬೇರೆ ಜನ ಮಕ್ಕಳನ್ನ ಕರ್ಕೊಂಬಂದು ಫುಲ್ ಎಂಜಾಯ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇದು ಮೈಸೂರು ನಂಜನಗೂಡು ಯಾವುದು ಮಂಡ್ಯ ಬಿಟ್ಟು ಬಂದಮೇಲೆ ಶ್ರೀರಂಗಪಟ್ಟಣ ಸ್ವಲ್ಪ ಮುಂದೆ ಒಂದು ಲೆಫ್ಟಲ್ಲೇ ಪಯಣ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೀವು ಕೂಡ ಬಂದರೆ ಪಯಣ ನೋಡಿ. ಇವ್ರು ಟಾರ್ಕು ನೋಡಿ, ಇವೆಲ್ಲ ಸ್ಪೀಡು, ಹಾರ್ಸ್ ಪವರು, ಇಂಜನ್ನು, ಟಾರ್ಕು ಇವೆಲ್ಲ ಇಲ್ಲೇ ಇದೆ ನೋಡಿ, ಎಲ್ಲ ಕೊಟ್ಟಿದ್ದಾರೆ. ಅದ್ರದ್ದು ಮ್ಯಾಪ್ ಕೂಡ ಕೊಟ್ಟಿರ್ತಾರೆ, ಈ ಥರ ಇದೆ ಗಾಡಿ, ಇದೆ ಇಷ್ಟು ಸ್ಪೀಡು ಹಿಂಗೆ ಅಂತ. ಚೆನ್ನಾಗಿದೆ. ಸೋ ನೈಸ್ ಅನ್ಬೋದು, ಸೋ ಗುಡ್ ಅನ್ಬೋದು. ಮತ್ತು ಮಕ್ಕಳಿಗೂ ಫುಲ್
ಸಾಕಾಗಿದೆ ಅಂತ ಕೂಡ ಹೇಳ್ಬೋದು. ಹೆಂಗಿದೆ ಸ್ನೇಹಿತರೆ, ಇದು ಜಾಸ್ತಿ ದಿವಸಕ್ಕೆ ಆದಮೇಲೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಏನು ಅನಿಸ್ತದೆ, ದಯವಿಟ್ಟು ಈ ವಿಡಿಯೋ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಅವರು ಚಿಕ್ಕ ಮಕ್ಕಳವರೆಲ್ಲ ಕರ್ಕೊಂಬಂದು ಅವ್ರು ಕೂಡ ನೋಡ್ಕೊಂಡು ಹೋಗಲಿ, ಅವರು ಎಂಜಾಯ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೋಡಿ ಇಲ್ಲೊಂದು ಇದೇನು ಹೆಲಿಕಾಪ್ಟರ್ ಇದ್ದಂಗಿದೆ ಇಲ್ಲಿ ನೋಡಿ, ಮೇಲೆ ಇಟ್ಟಿದ್ದಾರೆ ನೋಡಿ, ಚಿಕ್ಕ ಟ್ರೈನ್ ಥರ ಈ ಮೋಟ್ರ್ ಫಿಟ್ ಮಾಡಿ ಇದು ಮಾಡಿರೋದು ಚೆನ್ನಾಗಿದೆ. ಫಾಲೋ ಲೈನು. ಆಮೇಲೆ ಬನ್ನಿ ಇನ್ನು ಕೆಳಗೆ ಇದ್ದಾವೆ, ಕೆಳಗೆಲ್ಲ ಹೋಗಿ ನೋಡ್ಕೊಂಬರೋಣ. ಇದು ಯಾವುದೋ ಇಲ್ಲೊಂದು ಒಳ್ಳೆ ದೊಡ್ಡ ಕಾರ್ ಇದೆ ನೋಡೋಣ, ಚಾವ್ಲೆಟ್ ಇಂಪಲ್. ಆ ಕಾಲದ ರಾಣಿಗಳೆಲ್ಲ ಓಡಾಡ್ತಾಯಿದ್ದು, ರಾಣಿಗಳು ಕರ್ಕೊಂಡು ಓಡಾಡ್ತಾಯಿದ್ದು ಗಾಡಿಗಳು ಎಲ್ಲ. ಹಾಂ ನೋಡಿ ಬಾ, ಇಲ್ಲೇ ಇದೆ ನೋಡಿ, ಇದು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. 1947, 37, 31, 20 ಇವೆ ಈ ಥರ ಗಾಡಿಗಳೆಲ್ಲ. ಆಮೇಲೆ ಓ ಇಲ್ಲಿ ನೋಡಮ್ಮ ಬಾಮ್ಮ, ಓ ಓ ಏನಿದು ಎಲ್ಲ ಆ ಕಾಲದಾಗ ಏನೇನು ಯೂಸ್ ಮಾಡ್ತಾ ಇದ್ದಾರೆ ರಾಜರ ಕಾಲದಲ್ಲಿ. ಓ ಪುರಾಣಿ ಚಪಾತಿ ಸುಡಾಕ ಅಡುಗೆ ಭಟ್ಗಳು ಇಲ್ಲಿ ನೋಡಿ, ಸೂಪರು ಸ್ನೇಹಿತರೆ. ಎಲ್ಲ ನೋಡಿಸ್ತಾ ಇದ್ದೀನಿ ನಿಮ್ಗೆ. ಏನ ದಯವಿಟ್ಟು ಆ ಕಾಲದಾಗ ನೋಡ್ಬೇಕನ್ನಂಗಿದ್ರೆ ಪ್ರತಿಯೊಂದು ಮಡಗಿದ್ದಾರೆ ಇಲ್ಲಿ. ಮಜ್ಜಿಗೆ ತಿರುವಾರು ಅಂತ ಹೇಳ್ತಾರೆ, ರಂಪ ಹೇಳಿ. ಆ ಕಾಲದ ಬಾಣ ಇದು ಮಾಡಕ್ಕ, ಏನೋ ಬಾಣಗಳು ಫೈಟಿಂಗ್ ಮಾಡಕ್ಕ ಬಾಣಗಳು ಇದು ಮಾಡ್ತಾಯಿಲ್ಲ ಅದು. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ ಆ ಕಾಲದಲ್ಲಿ ಬಂಗಾರ ತುಪ್ಪ ಇದು ಇದೆ ಈ ಮಿಷಿನ್ನಲ್ಲಿ ನೋಡಿ. ಸೇರು, ಚಟಾಕು, ಪಾವು ಎಲ್ಲ ಇಲ್ಲಿದೆ. ಒನಗೆ ಹೋಗುವಂಥದ್ದು ಗೊತ್ತಾ, ಪುರಾಣೆ ಎಲ್ಲ ನೋಡಿ ಇಲ್ಲಿದೆ. ಆಮೇಲೆ ಚಾಕುಗಳ ಯಾವ ಥರ ಚಾಕುಗಳು, ಬಾಕುಗಳು ನೋಡಿ. ಇದು ಅದು ಆ ಕಾಲದಾಗಂತೂ ಇದು ತೆಗಿತಾ ಇದ್ದು ಶುಗರ್ ತೆಗಿತಾ ಇದೆ, ಶುಗರು ಕ್ಯಾನು ನೋಡಿ. ಇದು ಪಾಕ ಮಾಡೋದು ಬೆಲ್ಲದ್ದು, ಇದು ಏನೋ ಇದೆ. ವಾವ್ ಸೂಪರ್. ಆ ಕಾಲದ ಟೈಪ್ ಕಟಿಂಗ್ ಮಿಷಿನ್ ನೋಡಿ ಸ್ನೇಹಿತರೆ. ಇದೇನಾ ಅನ್ಬೇಕು ನೀವು, ಹಿಂಗಿತ್ತಾ ಅನ್ಬೇಕು. ವಾವ್ ಸೂಪರು ನೋಡಿ, ಹಿಂಗಿದಾವ ಪ್ರಿಂಟಿಂಗ್ ಮಿಷಿನು, ಟೈಪ್ರೈಟಿಂಗ್ ಮಿಷಿನ್. ಆ ಕಾಲದ ಓಲ್ಡ್ ನೋಡಿ. ಟೆಲಿಫೋನ್ ಟೆಲಿಫೋನ್ ಸರಿ, ಟೆಲಿಫೋನ್ ಇದು ನೋಡಿ. ಇತ್ತು ಬಂದೂಕು ಮತ್ತು ನೋಡಿ ಇಲ್ಲಿ ಏನೋ ಇದೆ ಬನ್ನಿ ನೋಡಿ. ಆ ಕಾಲದಲ್ಲಿ ಬರಿತಾ ಇದ್ದರು ಲಿಟ್ರೇಚರ್. ಕಣ್ಣಪ್ಪನವರು ಕವಿ ರವೀಂದ್ರ ಕುಡೆ ಕರಪತ್ರಗಳು ಅವಾಗ ಹಿಂಗೆ ಬರಿತಾ ಇದ್ದು. ಜಮೀನು ಲ್ಯಾಂಡ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ರಲ್ಲ, ಅವು ಕರಪತ್ರಗಳು ಬರ್ತಾ ಇದ್ದು ನೋಡಿ. ಇದೇ ಥರನೇ ನೋಡಿ. ಓ ಹಾಂ ನೋಡಿ, ಮಹಾಭಾರತ ಜೈಮಿನಿ. ಓಹೋ ಏನೋ ಬರ್ತಿದೆ ಸ್ನೇಹಿತರೆ, ನನಗೂ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಖುಷಿ ಅಂತ ಬಂದಿದ್ದೆ. ಚೆನ್ನಾಗಿದೆ. ಆ ಕಾಲದ ಕರೆನ್ಸಿಗಳಿದ್ದಾವೆ ನೋಡಿ. ಡಾಲರ್ಸ್ನಲ್ಲಿ, ಸ್ವಿಟ್ಜರ್ಲ್ಯಾಂಡು, ರುಪೀಸು, ಅವ್ರು ಸ್ಟ್ಯಾಂಪ್ ಪೇಪರ್ ನೋಡಿ. ಆ ಕಾಲದಲ್ಲಿ ಸ್ಟ್ಯಾಂಪ್ ಪೇಪರಲ್ಲೇ ವರ್ಕ್ ಮಾಡ್ತಾಯಿದ್ರು. ಇವಾಗ ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು ಸ್ಟ್ಯಾಂಪ್ ಪೇಪರ್ ಇದ್ದಾವೆ. ಸ್ಟ್ಯಾಂಪ್ ಪೇಪರ್ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ. ಇದು ದಯವಿಟ್ಟು ಯಾರನ್ನ ಬರೋಂಗಿದ್ರೆ ಬನ್ನಿ, ಬಂದು ಹೋಗಿ. ಚೆನ್ನಾಗಿದೆ. ಒಂದು ಇಲ್ಲಿ ನವಗ್ರಹಗಳ ಥರ ಮಡಗಿದ್ದಾರೆ ನೋಡಿ. ಆಮೇಲೆ ಶ್ರೀ ಆಂಜನೇಯ ಶಾಲೆ ಇಲ್ಲಿ ಆಮೇಲೆ ನೋಡಿ. ಆ ಕಾಲದಾಗ ಯೂಸ್ ಮಾಡ್ತಾ ಇದ್ರಲ್ಲ ಸೈನಿಕರು ಕೊಡ್ತಾ ಇದ್ದು ಇದಕ್ಕೆ ಹೋಗೋಕೆ ಬಾಕುಗಳು, ಮತ್ತು ಇವು ಫೈಟ್ ಮಾಡೋಕೆ ಎಲ್ಲ ಪಿಸ್ತೂಲ್ ನೋಡಿ. ಪಿಸ್ತೂಲು ಅದಾಗಿದೆ ಸ್ನೇಹಿತರೆ. ಗಿರಂಗಿ ಇದೆಲ್ಲ ಅವು ಗಿರಂಗಿಗಳಾಗ್ತಾಯಿದ್ವು. ಯಾಕಂದರೆ ಅವಾಗ ಇದಕ್ಕೆ ಬಂದಾಗ ಸೈನಿಕರು ಹೊಡೆಯೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇದೇನೋ ಮಿಷಿನ್ ಎಲ್ಲಿದೆ, ಈ ಮಿಷಿನ್ ನನಗೇನೋ ಗೊತ್ತಿಲ್ಲ. ಮುಟ್ಟಬೇಡಿ. ಪ್ಲಸ್ ಪ್ರಿಂಟಿಂಗ್ ಮಿಷಿನ್. ಓಕೆ ಪ್ರಿಂಟಿಂಗ್ ಮಿಷಿನ್ ಓಯ್
ಹಾಂ ನೋಡಿ ಸ್ಟುಡಿಯೋಸ್ ಏನಮ್ಮ